ಇಲ್ಲಿ ಪಿನಾಂಗಿಗೆ ಹೊರಗಡೆ ಊಟದ ವ್ಯವಸ್ಥೆ ಸಲುವಾಗಿ ನಾವು ಹೊರಗಡೆ ಬಂದಿದ್ದೇವೆ. ಸೊ ನಾವು 9 ಗಂಟೆಗೆ ಬಂದಿದ್ದರು. ಸೊ ಆ್ಯಕ್ಚುಲಿ ಇಲ್ಲಿ 9 ಗಂಟೆಗೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಕೆಲವೊಂದು ಶಾಪ್ ಅಷ್ಟೇ ಓಪನ್ ಇತ್ತು. ಶಾಪ್ಸ್ ಯಾವ ಥರ ಓಪನ್ ಇದೆ ಅಂದರೆ ಮಾರ್ಟ್ ಥರ ಶಾಪ್ಸ್ ಓಪನ್ ಇದೆ, ಯಾವುದು ಹೋಟೆಲ್ ಥರ ಓಪನ್ ಇರಲಿಲ್ಲ. ಸೊ ಈಗ ವೆಯ್ಟ್ ಮಾಡಿ ಅಂದರೆ ತಿರುಗಿ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಈಗ 10:30 ಆಗಿದೆ. ಸೊ ನಾವು ಗ್ರ್ಯಾಬಿಂದ ಫುಡ್ ಆರ್ಡ್ರ್ ಮಾಡ್ತಾಯಿದ್ರು. ಸೊ ಗ್ರ್ಯಾಬಿಂದ ಫುಡ್ ಆರ್ಡ್ರ್ ಮಾಡಬೇಕಾದ್ರೆ ಆರ್ಡರ್ ಆಗಿದೆ, ಆದರೆ ಈಗ ಪುಟ್ಟಿದು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಪುಟ್ಟಿನೇ ಮಾಡಿತ್ತು. ಸೊ ಈಗ ಪುಟ್ಟಿ ಅಲ್ಲೇ ಅದೃಷ್ಟವಶಾತ್ ಒಂದು ಇದು ಕೇಬಲ್ ಸಿಕ್ಕಿ ಅವಳು ಚಾರ್ಜಿಂಗ್ ಇಟ್ಟಿದ್ದಾಳೆ. ಸೊ ಈಗ ಅದು ಚಾರ್ಜ್ ಮಾಡಿ ಗ್ರ್ಯಾಬ್ ಡೆಲಿವರಿ ಬಾಯ್ಗೆ ಕಾಲ್ ಮಾಡಿ ಹೇಳಬೇಕು. ಸೊ 11 PM ಡೆಲಿವರಿ ಇದೆ. ಸೊ ಅವನಿಗೆ ಡೈರೆಕ್ಟ್ಲಿ ಡಿ ವಿ ಹೋಟೆಲಿಗೆ ಕೊಡ್ತಾನಂದರೆ ಅಲ್ಲೇ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಸೊ ಒಂದ್ಸಲಿ ಅವಳದು ಮೊಬೈಲ್ ಚಾರ್ಜ್ ಅಂತಂದರೆ ಕಾಲ್ ಮಾಡಿ ಹೇಳ್ತೇವೆ ನಾವು. ಸೊ ಇಲ್ಲಿ ಫುಡ್ ಆಪ್ಷನ್ಸ್ ಅದೇ ತುಂಬ ಪ್ರಾಬ್ಲಮ್ ಆಗ್ಬೋದು ಏನೋ ಅನಿಸ್ತಾ ಉಂಟು, ಅಂದ್ರೆ ಸ್ಪೆಷಲಿ ನೈಟ್ ಟೈಮು. ಸೊ ನಾವೀಗ ಇನ್ನೂ 3-4 ದಿನ ಇರ್ತಾವಲ್ಲ, ಸೊ ನಾವು ಜಲ್ದಿ ಊಟ ಮುಗಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಾದರೆ ಸ್ವಲ್ಪ ಫುಡ್ಡಿನ ಪ್ರಾಬ್ಲಮ್ ಆಗ್ಬೋದು ಇಲ್ಲಿ ಪಿನಾಂಗ್ ಒಳಗೆ. ಸೊ ನೋಡುವ ಎಷ್ಟು ಗಂಟೆಗೆ ಬರ್ತಾನಂತ.